ಟಿಟಿಡಿ ಅಧ್ಯಕ್ಷರಾದಂತಹ ಬಿಆರ್ ನಾಯ್ಡು ಅವರು ತೆಲಂಗಾಣ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಅವರನ್ನ ಭೇಟಿ ಮಾಡಿದ್ದಾರೆ. ಬಿಆರ್ ನಾಯ್ಡು ಅವರು ಹೈದರಾಬಾದ್ನ ರಾಜ್ಯಪಾಲರ ಬಂಗಲೆಯಲ್ಲಿ ಜಿಷ್ಣುದೇವ್ ವರ್ಮಾ ಅವರನ್ನ ಭೇಟಿ ಮಾಡಿ ತಿಮ್ಮಪ್ಪನ ಶಾಲು ಹೊದಿಸಿ ಸನ್ಮಾನಿಸಿ ದೇವರ ತೀರ್ಥ ಪ್ರಸಾದವನ್ನ ಅರ್ಪಿಸಿದರು. ಇದೇ ವೇಳೆ ಮಾತನಾಡಿದ ರಾಜ್ಯಪಾಲರು ಟಿಟಿಡಿಯಲ್ಲಿ ಭಕ್ತರಿಗೆ ನೀಡುತ್ತಿರುವಂತಹ ಅನ್ನ ಪ್ರಸಾದ ಬಹಳ ರುಚಿಕರ ಮತ್ತು ಉತ್ತಮ ಗುಣಮಟ್ಟದ್ದಾಗಿದೆ. ಭಕ್ತರಿಗೆ ಒದಗಿಸಲಾದಂತಹ ಸೌಲಭ್ಯಗಳು ಅತ್ಯುತ್ತಮವಾಗಿದೆ ಅಂತ ಟಿಟಿಡಿ ಮಂಡಳಿಯನ್ನ ಶ್ಲಾಘಿಸಿದರು. ಜೊತೆಗೆ ತಮ್ಮ ತವರು ರಾಜ್ಯವಾದಂತಹ ತ್ರಿಪುರಾದಲ್ಲಿ ಶ್ರೀವಾರಿ ದೇವಸ್ಥಾನವನ್ನು ನಿರ್ಮಿಸುವಂತೆ ಬಿಆರ್ ನಾಯ್ಡು ಅವರ ಬಳಿ ರಾಜ್ಯಪಾಲರು ವಿನಂತಿ ಮಾಡಿಕೊಂಡರು. ರಾಜ್ಯಪಾಲರ ಮನವಿಗೆ ಸ್ಪಂದಿಸಿದ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರು ತ್ರಿಪುರಾದಲ್ಲಿ ಶ್ರೀವಾರಿ ದೇವಸ್ಥಾನಕ್ಕೆ ಭೂಮಿ ಮಂಜೂರು ಮಾಡಿದರೆ ದೇವಸ್ಥಾನ ನಿರ್ಮಾಣವನ್ನ ಟಿಟಿಡಿ ಕೈಗೆತ್ತಿಕೊಳ್ಳುತ್ತೆ ಅಂತ ಭರವಸೆ ನೀಡಿದರು. ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಬಿಆರ್ ನಾಯ್ಡು ಅವರು. ಜಿಷ್ಣುದೇವ್ ವರ್ಮಾ ಅವರನ್ನು ರಾಜ್ಯಪಾಲರ ಕಚೇರಿಗೆ ಹೋಗಿದ್ದರು. ಅವರ ಬಂಗಲೆಗೆ ಹೋಗಿ ಭೇಟಿ ಮಾಡಿ ಕುಶಲೋಪರಿಯನ್ನು ವಿಚಾರಿಸಿದರು. ಅದರ ಜೊತೆಗೆ ತ್ರಿಪುರ, ಅವರು ಮೂಲತಃ ತ್ರಿಪುರಾದವರು, ಹಾಗಾಗಿ ಅಲ್ಲಿ ಶ್ರೀವಾರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾರೆ ರಾಜ್ಯಪಾಲರು. ಬಿಆರ್ ನಾಯ್ಡು ಅವರು ಕೂಡ ಬಹಳ ಖುಷಿಯಿಂದ ಆಯಿತು ಅಂಥೇಳಿ ಒಪ್ಪಿಗೆಯನ್ನು ಕೊಡ್ತಾರೆ. ಆದರೆ ಸರ್ಕಾರ ಭೂಮಿಯನ್ನು ಮಂಜೂರು ಮಾಡಿದರೆ ನಮ್ಮಿಂದ ಎಲ್ಲ ಸಹಕಾರಗಳು ಕೂಡ ತಮಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಏನು ದೇವಸ್ಥಾನವನ್ನು ನಾವೇ ನಿರ್ಮಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಈ ಹಿಂದೆ ಬಿಆರ್ ನಾಯ್ಡು ಅವರು ಘೋಷಣೆಯನ್ನು ಮಾಡಿದರು, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಶ್ರೀವಾರಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಅಂತ. ಎಲ್ಲ ಕಡೆಗಳಲ್ಲೂ ಕೂಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತೀವಿ, ಎಲ್ಲ ವೆಂಕಟೇಶ್ವರನ ಭಕ್ತರು ಎಲ್ಲ ಕಡೆ ಕೂಡ ನೆಲೆಸಿದ್ದಾರೆ, ಅವರಿಗೆ ಅನುಕೂಲ ಆಗಲಿ ಮತ್ತು ಎಲ್ಲ ವಸತಿ ಗೃಹಗಳನ್ನು ಕೂಡ ನಾವು ನಿರ್ಮಾಣ ಮಾಡಿಕೊಡ್ತೀವಿ ಅಂತ. ಹಾಗಾಗಿನೇ ಕೆಲ ಕಾಲ ದೇವಸ್ಥಾನದ ವಿಚಾರವಾಗಿ ಚರ್ಚೆ ಮಾಡಿದರು. ಅದಾದಮೇಲೆ ಜಿಷ್ಣುದೇವ್ ವರ್ಮಾ ಅವರು ರಾಜ್ಯಪಾಲರು ಅಲ್ಲಿ ಟಿಟಿಡಿಯಲ್ಲಿ ಕೊಡುವಂತಹ ಪ್ರಸಾದ ಇದೆಯಲ್ವಾ, ಆ ಪ್ರಸಾದದ ಬಗ್ಗೆ ವರ್ಣನೆಯನ್ನು ಮಾಡಿದರು. ಅಂದರೆ ರುಚಿಕರವಾಗಿರುತ್ತೆ, ಅತ್ಯುತ್ತಮವಾದಂತಹ ಗುಣಮಟ್ಟವನ್ನು ಹೊಂದಿರುತ್ತೆ, ನಿಮ್ಮ ಸೇವೆ ಹೀಗೆ ಸಾಗಬೇಕು ಅನ್ನುವಂಥದ್ದು. ಅದಾದಮೇಲೆ ಬಿಆರ್ ನಾಯ್ಡು ಅವರು ತಂದಂತಹ ಕೆಲವೊಂದಿಷ್ಟು ಬದಲಾವಣೆಗಳು ಏನು ಚೇಂಜಸ್ ಆಗಿದೆಯಲ್ವಾ, ಅದಕ್ಕೂ ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಮತ್ತು ಅವರಿಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡರು ಬಿಆರ್ ನಾಯ್ಡು ಅವ್ರನ್ನ ಜಿಷ್ಣು ಶರ್ಮಾ ಅವರು. ಜೊತೆಗೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಅಂದರೆ ಈಗ ತ್ರಿಪುರಾದಲ್ಲಿ